ತಮ್ಮ ಸ್ವಾರ್ಥ ಸಾಧನೆಯನ್ನ ಬಿಟ್ಟು ಮುನ್ನಡೆದಾಗ ಯಶಸ್ಸು ತಮ್ಮದಾಗುತ್ತೆ ಎಂದು ಬೇಲೂರು ತಹಶೀಲ್ದಾರ್ ಎಂ ಮಮತಾ ಅವರು ಅಖಿಲ ಭಾರತ ವೀರಶೈವ ಮಹಿಳಾ ಸಂಘದ ವತಿಯಿಂದ ವಚನ ವೈಭವ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಅಭಿನಂದನೆ ಸ್ವೀಕರಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇನ್ನು ಮಹಿಳೆಯರು ಉತ್ತಮ ಸಾಧನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ಅದು ಬಿಟ್ಟು ಅವರನ್ನ ತುಳಿಯುವ ಕೆಲಸ ಮಾಡಬಾರದು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಉತ್ತಮ ಅವಕಾಶದ ವೇದಿಕೆ ಇದೆ, ಅದನ್ನ ಸರಿಯಾಗಿ ಬಳಸಿಕೊಳ್ಳಬೇಕು. ನಮ್ಮನ್ನ ನಾವು ಮೊದಲು ಗೌರವಿಸುವ ಕೆಲಸ ಮಾಡಬೇಕಿದೆ. ಈಗ ಎಲ್ಲಾ ರಂಗದಲ್ಲಿ ಮಹಿಳೆಯರು ಛಾಪನ್ನ ಮೂಡಿಸುತ್ತಿದ್ದು, ಬಹುಮುಖ್ಯವಾಗಿ ಹಳೇಬೀಡಿನ ಕೃಷಿಕ ಪ್ರಶಸ್ತಿ ಪಡೆದ ಮಹಿಳೆ ಮಮತಾ ಚಂದ್ರಶೇಖರ್ ಅವರ ಸಾಧನೆ ನಿಜಕ್ಕೂ ಅದ್ಭುತವಾಗಿದ್ದು, ಅವರು ಕಡಿಮೆ ವಿದ್ಯಾಭ್ಯಾಸ ಮಾಡಿದ್ದು ಚಿಕ್ಕ ವಯಸ್ಸಿನಲ್ಲಿ ಅವರ ಪತಿಯನ್ನ ಕಳೆದುಕೊಂಡು ಎದೆಗುಂದದೆ ಅವರು ಸಾಧನೆ ಮಾಡಿದ ಕ್ಷೇತ್ರ ಕೃಷಿಯಲ್ಲಿ ಸಂತೃಪ್ತಿ ಕಂಡಿದ್ದಾರೆ. ನಾವು ಆಡಂಬರದ ಜೀವನ ನಡೆಸುವ ಬದಲು ಇಂತಹ ಮಹಿಳೆಯರ ಆದರ್ಶ ಪಾಲನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಇಲ್ಲದೆ ಕೆಲ ವಿದ್ಯಾವಂತ ಮಹಿಳೆಯರು ಸಣ್ಣ ಪುಟ್ಟ ಕೌಟುಂಬಿಕ ವ್ಯಾಜ್ಯಗಳಿಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತಿರುವುದು ನಿಜಕ್ಕೂ ದುರಾದೃಷ್ಟಕರ. ಅಂತವರಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಕಲಿಸುವುದು ಅತ್ಯವಶ್ಯಕ ಎಂದರು. ನಂತರದಲ್ಲಿ ಮಾತನಾಡಿದ ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ವಿಂಪು ಸಂತೋಷ್ ಅವರು, ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವ ಕೆಲಸಕ್ಕೆ ಮುಂದಾಗಬೇಕು. ಅಲ್ಲದೆ ಕೇವಲ ಮಹಿಳಾ ದಿನಾಚರಣೆಯನ್ನು ನಾವುಗಳು ಆಡಂಬರವಾಗಿ ಆಚರಿಸದೆ ಅರ್ಥಪೂರ್ಣವಾಗಿ ನೊಂದವರ ಪಾಲಿಗೆ ಬೆಳಕಾಗುವ ಮೂಲಕ ನಾವು ಅವರಿಗೆ ನೆರವಾಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ವತಿಯಿಂದ ಪ್ರತಿ ಗ್ರಾಮೀಣ ಭಾಗಗಳಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಪ್ರಶಸ್ತಿ ಪಡೆದಂತಹ ರೈತ ಮಹಿಳೆ ಮಮತಾ ಚಂದ್ರಶೇಖರ್ ಅವರನ್ನ ಅಭಿನಂದಿಸಲಾಯಿತು. ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನೀಲಾಂಬಿಕಾ ಮಹಿಳಾ ಸಂಘದ ವತಿಯಿಂದ ವಚನ ಗಾಯನ ಏರ್ಪಡಿಸಲಾಗಿತ್ತು. ನಾನು ಹೇಳೋದು ಇಷ್ಟೇ, ಎಲ್ಲ ಮಹಿಳೆಯರು ಅಂತ ಹೇಳಿದ್ರೆ ಮಹಿಳೆ ಅಂದ್ರೇನೆ ವಿಶೇಷ, ಆ ಪದನೇ ವಿಶೇಷವಾಗಿರುತ್ತೆ. ಈಗ ನಾವು ಅದಕ್ಕೆ ಒಬ್ಬೊಬ್ಬರದು ಒಂದೊಂದು ಇದನ್ನ ನೋಡ್ತಾ ಹೋದಾಗ ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಬರೀ ಕ್ಷೇತ್ರ ಅಂತ ಅನ್ನೋದಲ್ಲ, ನಾವು ಅವ್ರ ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಅವ್ರದೇ ಆದಂತಹ ಒಂದು ಜೀವನನ ಮಾಡಿಕೊಂಡು ಅವ್ರನ್ನ ಆ ವ್ಯಕ್ತಿಯಾಗಿ ಅವರು ಗುರುತಿಸ್ಕೊಳ್ಳೋದೇ ಒಂದು ಸಾಧನೆ. ಅದನ್ನ ಎಷ್ಟೊಂದು ಜನ ಮಹಿಳೆಯರು ಮಾಡಿರ್ತಾರೆ, ಪ್ರತಿಯೊಂದು ಕುಟುಂಬದಲ್ಲೂ ಅಂತ ಮಹಿಳೆಯರು ಇದ್ದೇ ಇರ್ತಾರೆ. ಆದರೆ ನಾವು ಯಾರು ಕೂಡ ಅವ್ರನ್ನ ಗುರುತಿಸೋದಿಲ್ಲ, ಅವ್ರನ್ನ ಸಾಧನೆ ಅಂತ ನಾವು ಹೇಳೋದಿಲ್ಲ. ಈಗ ನಾವು ಹೇಳಿದ್ವಿ, ಮಮತಾ ಅವರು ರೈತ ಮಹಿಳೆ, ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅವ್ರ ಹೆಸರು ಹೇಳೋದಕ್ಕೆ. ಅದು ನನ್ನ ಹೆಸರು ಇಟ್ಕೊಂಡಿದ್ದಾರೆ, ಅವ್ರು ಇಟ್ಕೊಂಡಿದ್ದಾರೆ, ನಾವು ಇಟ್ಕೊಂಡಿದ್ದೇವೆ. ಸೊ ನನ್ನ ಹೆಸರೆಲ್ಲ ಇನ್ನೊಬ್ರು ರೈತ ಮಹಿಳೆ ಇದ್ದಾರೆ, ತುಂಬಾ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಸೊ ನಾನು ಅನ್ಕೋತಾ ಇದ್ದೀವಿ, ನಾವಿಷ್ಟು ರಾಷ್ಟ್ರೀಯ ಹಬ್ಬ ಮಾಡಿದ್ವಿ, ಇಂಥ ರೈತ ಮಹಿಳೆನ ನಾವು ಗುರುತಿಸಕ್ಕೆ ಆಗ್ಲೇ ಇಲ್ಲ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ವಿಷಾದ ಇದೆ ಮೇಡಮ್. ನಾವು ಇನ್ನೊಂದು ಕಾರ್ಯಕ್ರಮದಲ್ಲಿ ಮೊದಲೇ ಆದ್ಯತೆ ಕೊಟ್ಟು ನಿಮ್ಮನ್ನ ತಾಲೂಕು ಆಡಳಿತದಿಂದ ಗುರುತಿಸ್ತೀವಿ. ಇಲ್ಲಿವರೆಗೂ 2 ವರ್ಷದಲ್ಲಿ ಗುರುತಿಸಿಲ್ಲ, ನನಗೆ ಮಾಹಿತಿ ಕೊರತೆಯಿಂದ ಗುರುತಿಸಿಲ್ಲ ಅಂತ ನಾನು ಇವಾಗ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಹೌದು, ಸೊ ಇಂಥ ಮಹಿಳೆಯರನ್ನ ಗುರುತಿಸಿದಾಗ ಆದ್ರೆ ಮಾತ್ರ ನಮಗೆ ಸಮಾಜಕ್ಕೆ ಅಥವಾ ಮಹಿಳೆಯರಿಗೆ ಮಾದರಿ ಆಗೋದು, ಸ್ಫೂರ್ತಿ ಆಗೋದು. ಅವಕಾಶಗಳು ಸಿಕ್ಕಿದಾಗ ಎಲ್ಲರೂ ಮುಂದೆ ಬರ್ತಾರೆ, ಅವರಲ್ಲಿರೋ ಪ್ರತಿಭೆ ಎಲ್ಲರಿಂದಲೂ ಹೊರಗಡೆ ಬರುತ್ತೆ. ಆದರೆ ನಾನು ಹೋಗೋಣ ಇಲ್ಲಿವರೆಗೂ ಓದ್ಕೊಂಡು ಬಂದಿದ್ದೀರಾ, ನಿಮ್ಮನ್ನೆಲ್ಲ ಸೇರಿ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳೆಲ್ಲ ಏನು ಹೇಳ್ತಾ ಇದ್ರು ಅಂದರೆ, ನಿನ್ನ ಮದುವೆ ಆಗಿ ಹೋಗಿದೆಯಮ್ಮ, ಅಲ್ಲಿ ಏನೇ ಸಮಸ್ಯೆ ಇರಲಿ ಅದನ್ನ ನೀನು ಅಡ್ಜಸ್ಟ್ ಮಾಡಿಕೊಂಡು ಅತ್ತೆ ಮಾವಿಗೆ ತೊಂದರೆ ಕೊಡಬಾರ್ದು, ಅವ್ರಿಗೆ ಗೌರವ ಕೊಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಹೊಂದಾಣಿಕೆ ಮಾಡ್ಕೋಬೇಕು, ಹೊಂದಾಣಿಕೆ ಮಾಡಿಕೊಂಡು ನಿಂತರ ನೀನು ಉಳಿಸ್ಕೋಬೇಕು ಅನ್ನೋದನ್ನ ಕಿವಿ ಮಾತನ್ನ ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಿರ್ತಾರೆ. ಆದರೆ ಈಗಿನ ಮಕ್ಕಳಲ್ಲಿ ಅದು ಕೊರತೆ ಕಾಣ್ತಾ ಇದೆ. ಅದು ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಗಂಡು ಮಕ್ಕಳಲ್ಲೂ ಕಾಣ್ತಾ ಇದೆ. ಹಾಗಾಗಿ ಹೊಂದಾಣಿಕೆ ಕೊರತೆ ಇರೋದ್ರಿಂದ ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಹೆಣ್ಮಕ್ಳಿಗೆ ನಾವು ತಾಯಿತಿರಿರ್ಬೋದು, ಇಲ್ಲಿ ಹತ್ತಿರತಿರಿರ್ಬೋದು, ಅಕ್ಕಂದಿರೋರು ಎಲ್ಲರೂ ಇದ್ದೀರಾ. ಸೊ ನಮ್ಮ ಹೆಣ್ಮಕ್ಳಿಗೆ ನಾವು ಹೇಳ್ಬೇಕಾಗಿರೋದಿಷ್ಟೇ, ಒಂದಷ್ಟು ತಾಳ್ಮೆ ಇರ್ಬೇಕು ಹೆಣ್ಮಕ್ಳಿಗೆ. ಪುರುಷರಿಗೆ ಕಂಪೇರ್ ಮಾಡಿದಾಗ ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ತಾಯಿ, ಹೆಣ್ಣು ಎಂದರೆ ಸಹೋದರಿ, ಹೆಣ್ಣು ಎಂದರೆ ಗೆಳತಿ, ಹೆಣ್ಣು ಎಂದರೆ ಮಡದಿ, ಹೆಣ್ಣು ಎಂದರೆ ಭಾಷೆ, ಹೆಣ್ಣು ಎಂದರೆ ಸಂಸ್ಕೃತಿ, ಹೆಣ್ಣು ಎಂದರೆ ಭೂಮಿ, ಹೆಣ್ಣು ಎಂದರೆ ನದಿ, ಹೆಣ್ಣು ಎಂದರೆ ಪ್ರಪಂಚ. ಹೆಣ್ಣನ್ನು ಎಷ್ಟು ಹೊಗಳಿದರೂ ಸಾಲದು, ಇಂತಹ ಮಹಿಳೆಯಾಗಿ ಹುಟ್ಟಿರುವುದು ಅದೃಷ್ಟವೇ ಸರಿ. ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ದೇವತೆ ಹೆಣ್ಣು. ಮನೆ ಮತ್ತು ಸಂಸಾರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಬಲ್ಲಳೋ ಹಾಗೆಯೇ ಹೆಣ್ಣು ಆಕಾಶದಲ್ಲಿ ಹಾರಬಲ್ಲಳು, ನೀರಿನಲ್ಲಿ ಮೀನಿನಂತೆ ಈಜಬಲ್ಲಳು. ಮತ್ತು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಸಾಧನೆಯನ್ನು ಸಾಧಿಸಿದ್ದಾರೆ. 12ನೇ ಶತಮಾನದಲ್ಲಿಯೂ ಕೂಡ ಸಾಧಿಸಿದ್ದಾರೆ, ಈಗ 21ನೇ ಶತಮಾನದಲ್ಲಿಯೂ ಸಾಧಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುತ್ತಿದ್ದರು, ಗಂಡು ಹುಟ್ಟಿದರೆ ಬೇಡ ಹಂಚುತ್ತಿದ್ದರು.
ಎನ್ನುತ್ತಿದ್ದರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುತ್ತಿದ್ದರು, ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುತ್ತಿದ್ದರು. ಅಂದಿನ ಕಾಲದವರು ಕಿತ್ತೂರು ರಾಣಿ ಚೆನ್ನಮ್ಮ ಎನ್ನಲ್ಲವೇ, ಒನಕೆ ಓಬವ್ವ ಎನ್ನಲ್ಲವೇ, ಇಂದಿನ ನಮ್ಮ ಬೇಲೂರಿನವರೇ ಆದ ಸಾಲು ಮರದ ತಿಮ್ಮಕ್ಕ ಕೂಡ ಎನ್ನಲ್ಲವೇ, ಎಷ್ಟು ಸಾಧಿಸಿದ್ದಾರೆ ಅಲ್ಲವೇ. ಇಲ್ಲದೆ ಗಂಡು ಬಂದಿದ್ದಾದರೂ ಇಲ್ಲಿಂದ. ನಾನು ಈಗ ಹೆಣ್ಮಕ್ಳು ನಾವು ಏನಪ್ಪ ಹೇಳಬೇಕು ಅಂದರೆ,